ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಏನು ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿದ್ದೀವಿ ಅಂದರೆ ಚರ್ಚ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಿದ್ದೀವಿ. ಅದರ ಜೊತೆಗೆ ಇನ್ನೂ ಹಲವಾರು ಬ್ಯೂಟಿಫುಲ್ ಪ್ಲೇಸಸ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾವೀಗ ಮೆಜೆಸ್ಟಿಕ್ಗೆ ಬಂದು ಇಳಿದಿದ್ದೀವಿ. ಮೆಜೆಸ್ಟಿಕ್ ಬಂದುಬಿಟ್ಟು ನಾವು ಚರ್ಚ್ ಸ್ಟ್ರೀಟ್ಗೆ ಹೆಂಗಿದ್ರು ಸಂಜೆ ಹೋದರೆ ಚೆನ್ನಾಗೆ ಅಂದ್ಬಿಟ್ಟು ನಮ್ಮ ಅಂಕಿತ್ ಬ್ರೋ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಈಗ ನಮ್ಮ ಹತ್ರ ಸಾಕಷ್ಟು ಟೈಮ್ ಇದೆ. ಈಗ 12:30 ಆಗಿದೆ. ಇಲ್ಲಿಂದ ಮೆಜೆಸ್ಟಿಕ್ಕಿಂದ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಾಯ್ಸ್ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಡೆಸ್ಟಿನೇಷನ್ ಈಗ ಫೈನಲ್ ಆಗಿಲ್ಲ. ಅಂಕಿತ್ ಬ್ರೋ ಅವ್ರು ಹೇಳ್ತಾ ಇದ್ದಾರೆ ಯು ಬಿ ಸಿಟಿಗೆ ಹೋಗೋಣ ಅಂತ. ನಾವು ಅದಕ್ಕೆ ಯು ಬಿ ಸಿಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಯು ಬಿ ಸಿಟಿಗೆ. ಈಗ ಯು ಬಿ ಸಿಟಿಗೆ ಹೋಗೋಕ್ಕೆ ಹೊಸಕೋಟೆ ಬಸ್ನ ಹುಡುಕ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಅಂಕಿತ್ ಮತ್ತು ಶ್ಯಾಮ್ ಅವರು ತುಂಬ ಒಂದು ಇಂಟ್ರೆಸ್ಟಿಂಗಾಗಿ ಹುಡುಕ್ತಾ ಇದ್ದಾರೆ ಬಸ್ನ. ಬಟ್ ಸಿಗ್ತಾ ಇಲ್ಲ ಪ್ಲಾಟ್ಫಾರ್ಮ್. Here I come. ಸೊ ಗೈಸ್, ಈಗ ಬಸ್ ಸಿಕ್ಕಿದೆ ನಮಗೆ. ಯು ಬಿ ಸಿಟಿ ಹೋಗ್ತಾ ಇದ್ದೀವಿ ನಾವು. ನ್ಯೂ ಲಾಗರ್ ಇನ್ ದ ಹೌಸ್. ಮೀಟ್ ಮಿಸ್ಟರ್ ಶ್ಯಾಮ್. ಈಗ ಮಲ್ಲೆ ಹಾಸ್ಪಿಟಲ್ ಬಸ್ ಸ್ಟಾಪ್ ಹತ್ರ ಇಳಿದ್ಬಿಟ್ಟು ಯು ಬಿ ಸಿಟಿ ಕಡೆ ಹೋಗ್ತಾ ಇದೀವಿ. ಈ ಒಂದು ಮಲ್ಲೆ ಹಾಸ್ಪಿಟಲ್ ಬಸ್ ಸ್ಟಾಪಿಂದ ನಿಮಗೆ ಯು ಬಿ ಸಿಟಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಆಗಿದೆ. ನಾವು ಹಂಗೆ ಇಲ್ಲಿ ನಿಮಗೆ ತೋರಿಸಿದೆ ನನ್ನ ವಿಡಿಯೋದಲ್ಲಿ. ಇಲ್ಲಿ ಕಂಠೀರವ ಸ್ಟೇಡಿಯಂನ ವ್ಯೂ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ನೋಡ್ತಾ ಇರ್ಬೋದು. ಇದು ಏನು ಕಾಣಿಸ್ತಾ ಇದೆ, ಒಂದು ಸರೌಂಡಿಂಗ್ ಎಲ್ಲ ಕಂಠೀರವ ಸ್ಟೇಡಿಯಂ. ಮುಂದ್ಗಡೆ ನಿಮಗೆ ಸೆಂಟ್ ಜೋಸೆಫ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಕೂಡ ಕಾಣಿಸ್ತಾ ಇದೆ. ನಾವೀಗ ಯು ಬಿ ಸಿಟಿಗೆ ಒಂದು 200 ಮೀಟರ್ಸ್ ದೂರದಲ್ಲಿದ್ದೀವಿ. ನಿಮ್ಗೆ ಕಾಣ್ತಾ ಇದೆ ವಿಡಿಯೋದಲ್ಲಿ. ದೂರದಿಂದ 200 ಮೀಟರ್ಸ್ ದೂರದಿಂದ ಯು ಬಿ ಸಿಟಿಯ ವ್ಯೂ. ಈ ಒಂದು ಯು ಬಿ ಸಿಟಿ ಮಾಲ್ ಹತ್ರ ಬರೀ ಯು ಬಿ ಸಿಟಿ ಮಾಲ್ ಅಷ್ಟೇ ಇರೋದಿಲ್ಲ. ಆ ಒಂದು ಲೊಕೇಶನ್ ಸುತ್ತಮುತ್ತ ತುಂಬ ದೊಡ್ಡದಾದ ಹಲವಾರು ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು ಕೂಡ ಇದ್ವು. ಮತ್ತು ಮಲ್ಯ ಅಪಾರ್ಟ್ಮೆಂಟ್ ಕೂಡ ಇತ್ತು. ಗೈಸ್, ನಾವು ಫೈನಲಿ ಯು ಬಿ ಸಿಟಿನ ರೀಚ್ ಆಗಿದ್ದೀವಿ. ನಿಮಗೆ ತೋರಿಸ್ತೀವಿ ಒಂದು ಯು ಬಿ ಸಿಟಿಯ ಒಂದು ಬ್ಯೂಟಿಫುಲ್ ವ್ಯೂ ಇಲ್ಲಿಂದ ಹೇಗೆ ಕಂಡು ಬರುತ್ತೆ ಅಂತ. ನಿಮಗೆ ಕಾಣಿಸ್ತಾ ಇದೆ ಯು ಬಿ ಸಿಟಿ. ನೋಡೋಣ ಒಳಗಡೆ ಈ ಒಂದು ಯು ಬಿ ಸಿಟಿ ಒಳಗಡೆ ಏನೇನಿದೆ ಅಂತ ನಾವು ಈಗ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ಯು ಬಿ ಸಿಟಿ. ಒಂದು ಯು ಬಿ ಸಿಟಿ ಮಾಲ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಬೇರೆ ಅದರ್ ಮಾಲ್ಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿತ್ತು. ತುಂಬ ಯೂನಿಕ್ ಆಗಿ, ತುಂಬ ಪೀಸ್ಫುಲ್ಲಾಗಿ ಕಂಡು ಬರ್ತಾ ಇತ್ತು ಈ ಒಂದು ಯು ಬಿ ಸಿಟಿ ಮಾಲ್. ಏನು ಫೀಲುನ್ ಮಾವ ಈ ಕಡೆ. ನೀವೇನಾದರೂ ಫೋಟೋ ಅಲಿಕ್ಸ್ ಆಗಿದ್ರೆ ಅಂದರೆ ಈ ಒಂದು ಯು ಬಿ ಸಿಟಿ ಮಾಲ್ ಪರ್ಫೆಕ್ಟ್ ಲೊಕೇಶನ್ ಅಂತಲೇ ಹೇಳ್ತೀನಿ ನಿಮಗೆ ಫೋಟೋ ತೊಗೊಳೋದಕ್ಕೆ. ಈ ಫೋಟೋಸ್ ಮಾತ್ರ ತುಂಬ ಅದ್ಭುತವಾಗಿ ಬರ್ತಾಯಿತ್ತು. ಆ ಒಂದು ಲೈಟ್ನಿಂಗ್, ಆ ಒಂದು ಹಿಂದೆ ಬ್ಯಾಕ್ಗ್ರೌಂಡಲ್ಲಿರೋ ಲೊಕೇಶನ್ ಅಂತ ತುಂಬ ಸಖತ್ತಾಗೇ ಇತ್ತು. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ ನಾನು ಮತ್ತು ಅಂಕಿತ್ ಬ್ರೋ ಮುಂದೆ ಹೋದ್ವಿ. ಬಟ್ ಯಾಕೋ ಏನೋ ಮತ್ತೆ ನಮಗೆ ಇಂಟ್ರೆಸ್ಟ್ ಬರಲಿಲ್ಲ ಮುಂದೆ ಹೋಗೋಕ್ಕೆ. ಅದಕ್ಕೆ ಮತ್ತೆ ರಿಟರ್ನ್ ಬ್ಯಾಕ್ ಬಂದ್ವಿ. ನೋಡ್ತಾ ಇರ್ಬೋದು. ಇಲ್ಲಿದೆ ಫಾರ್ಜಿ ಕೆಫೆ. ನೀವೆಲ್ಲರೂ ನೋಡೇ ಇರ್ತೀರ ಫಾರ್ಜಿ ಸೀರೀಸ್. ಆ ರೀತಿ ಇಲ್ಲಿ ಫಾರ್ಜಿ ಕೆಫೆ. ಇದು ಒಂದು ಯು ಬಿ ಸಿಟಿಯ ಟಾಪ್ ವ್ಯೂ. ಇಲ್ಲಿ ಎಲ್ಲರೂ ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ರು. ಇಲ್ಲಿ ವಾಟರ್ ಫೌಂಟೇನ್ ಕೂಡ ಇದೆ, ನೋಡ್ತಾ ಇರ್ಬೋದು. ಅಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮ್ಗೆ ಇಲ್ಲಿ ಕಂಠೀರವ ಫುಟ್ಬಾಲ್ ಸ್ಟೇಡಿಯಂ ಕಾಣ್ತಾ ಇದೆ. ನಾವು ಇಲ್ಲಿ ಒಳಗಡೆ ಸ್ನೀಕ್ ಇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ. ಲೆಟ್ಸ್ ಗೋ, ನೋಡೋಣ ಅವ್ರು ಒಳಗಡೆ ಬಿಡ್ತಾರೋ ಇಲ್ಲ. ಇನಿಷಿಯಲಿ ನಮಗೆ ಸ್ಟೇಡಿಯಂ ಒಳಗಡೆ ಅಲೋ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನಾವು ಹೋಗೋದೋ ಬೇಡವಾ ಅಂತ ಒಂದು ಡೌಟಲ್ಲಿದ್ವಿ. ನೀವೇನಾದರೂ ನೆಕ್ಸ್ಟ್ ಮ್ಯಾಚ್ ಇಲ್ಲದೆ ಇರೋ ಟೈಮಲ್ಲಿ ಕೂಡ ಹೋದರೆ ಒಂದು ಟೈಮ್ ಖಂಡಿತ ಒಳಗಡೆ ವಿಸಿಟ್ ಮಾಡಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮ್ಗೆ ಹಿಂದೆ ಕಾಣಿಸ್ತಾ ಇದೆ ಕಂಠೀರವ ಫುಟ್ಬಾಲ್ ಸ್ಟೇಡಿಯಂ. ನಮ್ಮವೇನು ಈ ಒಂದು BFC ಮ್ಯಾಚಸ್ಸಲ್ಲಿ ಏನು ನಡೆಯುತ್ತೆ ಅದೆಲ್ಲ ಒಂದು ಇದೇ ಸ್ಟೇಡಿಯಮಲ್ಲೇ ನಡೆಯೋದು. ನೋಡ್ತಾ ಇರ್ಬೋದು ತುಂಬ ವಿಶಾಲವಾಗಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಒಂದು ಕ್ರೀಡಾಂಗಣ. ನೋಡ್ತಾ ಇರ್ಬೋದು. ನಾವೀಗ ಕ್ರೀಡಾಂಗಣದ ಟಾಪ್ ಸ್ಟ್ಯಾಂಡ್ಸಿಂದ ವಿಡಿಯೋ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಈ ಒಂದು ಟಾಪ್ ಸ್ಟ್ಯಾಂಡ್ಸಿಂದ ಈ ಒಂದು ಕಂಠೀರವ ಫುಟ್ಬಾಲ್ ಸ್ಟೇಡಿಯಂ ಫುಟ್ಬಾಲ್ ಮ್ಯಾಚಸ್ಗೆ ನಿಮಗೆ ಟಿಕೆಟ್ ಪ್ರೈಸ್ ಕೂಡ ತುಂಬ ಅಫೋರ್ಡಬಲ್ ಆಗಿರುತ್ತೆ. ನಮ್ಮ ಒಂದು IPL ಮ್ಯಾಚಸ್ ಅಷ್ಟು ತುಂಬ ಎಕ್ಸ್ಪೆನ್ಸಿವ್ ಇರಲ್ಲ. ನೀವೇನಾದರೂ ಫ್ರೀ ಇದ್ದರೆ ಈ ಒಂದು ಸ್ಟೇಡಿಯಂಗೆ ಬಂದು ಮ್ಯಾಚಸ್ನ ನೋಡಿ. ನಮ್ಮ ಒಂದು ಬೆಂಗಳೂರು FC ತಂಡನ ಸಪೋರ್ಟ್ ಮಾಡಿ. ಲೆಟ್ ಸಪೋರ್ಟ್ ಬೆಂಗಳೂರು FC. ನಾವು ಫುಟ್ಬಾಲ್ ಸ್ಟೇಡಿಯಂನ ಎಲ್ಲ ನೋಡ್ಬಿಟ್ಟು ತುಂಬ ಹೊಟ್ಟೆ ಹಸಿವು ಕೂಡ ಆಗಿತ್ತು. ಹಾಗೆ ಇನ್ನೆಲ್ಲ ಹೊರಗಡೆ ಹೋಗೋದು ಅಂತ ಹೇಳ್ಬಿಟ್ಟು ಕಂಠೀರವ ಸ್ಟೇಡಿಯಮಲ್ಲೇ ನಾವು ಊಟ ಕೂಡ ಮುಗಿಸಿದ್ವಿ. ನಾವೀಗ ಕಂಠೀರವ ಸ್ಟೇಡಿಯಮಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ಹಂಗೆ ಹೊರಗಡೆ ಬಂದಿದ್ವಿ. ಹೊರಗಡೆ ಬಂದು ಎಲ್ಲಿಗೆ ಹೋಗೋದಪ್ಪ ಅಂತ ನಾವು ಯೋಚನೆ ಮಾಡಬೇಕಾದಾಗ ನಮ್ಮ ಹತ್ರನ ತುಂಬ ಟೈಮ್ ಇತ್ತು. ಇವಾಗಿನ ಜಸ್ಟ್ 4 ಗಂಟೆ ಆಗಿದೆ. ನಾವಿನ್ನ ಚರ್ಚ್ ಸ್ಟ್ರೀಟ್ಗೆ ಒಂದು 6 or 7 ಸಂಜೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಸಂಜೆ ಒಳ್ಳೆ ವ್ಯೂ ಇರುತ್ತೆ ಚರ್ಚ್ ಸ್ಟ್ರೀಟಲ್ಲಿ ಅಂತ ನಮ್ಮ ಅಂಕಿತ್ ಬ್ರೋ ಅವ್ರು ಹೇಳಿದರು. ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್, ತುಂಬ ಸಲ ವಿಸಿಟ್ ಮಾಡಿದ್ದಾರೆ ಚರ್ಚ್ ಸ್ಟ್ರೀಟ್ನ. ಅವರೇ ಹೇಳ್ಬೇಕು. ಅಂಕಿತ್, ಶೇರ್ ಯುವರ್ ಥಾಟ್ಸ್ ಬ್ರೋ. ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಮೀನ್ಸ್ ಹೋಗಿದ್ರೆ ಇನ್ ವಿಚ್ ವೇ ಬ್ರೋ? ಕಲರ್ಸ್
ಡೋಂಟ್ ಇಂಟಿಮೇಟ್ ಇಟ್ ಮೀನ್ಸ್ ಬಿಲ್ಡಿಂಗ್ ಕಲರ್ಸ್ ಬ್ರೋ. ಅಂಕಿತ್ ಬ್ರೋ ಸಜೆಸ್ಟ್ ಮಾಡಿದ್ರೆ ಇಲ್ಲೇ ಕಬ್ಬನ್ ಪಾರ್ಕ್ ಇದ್ರೆ ಒಂದು 2 ರೌಂಡ್ ವಾಕ್ ಹೋಗಿ ಬರೋಣ ಅಂತ. ಅದಕ್ಕೆ ನಮ್ಮ ಅಂಕಿತ್ ಬ್ರೋ ಅವ್ರ ಮಾತನ್ನ ನಾವು ಮೀರಕ್ಕಾಗತ್ತಾ? ಅದಕ್ಕೆ ನಾವು ಅವ್ರ ಮಾತ ಯಥಾರೀತಿಯಾಗಿ ಪಾಲಿಸ್ತಾ ಕಬ್ಬನ್ ಪಾರ್ಕಲ್ಲಿ ಇದ್ದೀವಿ, ನೋಡ್ತಾ ಇರ್ಬೋದು. ದಿಸ್ ಇಸ್ ದ ವ್ಯೂ ಆಫ್ ಕಬ್ಬನ್ ಪಾರ್ಕ್. Someone is skating. Nice place to what, bro? Jog. ಶಾಮ್ ಮಂಜು ಅಲ್ಲಿ ಲೈಬ್ರರಿ ಐತೆ ನೋಡ್ರಿ, ಓದ್ಬೋದು ನೀವು ಇಬ್ರು. ಬಿ.ಟೆಕ್ ಆಗಿರೋ ಅದೇ ಓದಕ್ಕೆ ಆಗ್ತಿಲ್ಲ ಬ್ರೋ ಇಲ್ಲಿ. ಇಲ್ಲೂ ತೀನ್ ಚಟಿ ಮಾಡ್ತೀವಿ. ಕಬ್ಬನ್ ಪಾರ್ಕಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದ ನಂತರ ನಾವೀಗ ಮತ್ತೆ ಚರ್ಚ್ ಸ್ಟ್ರೀಟ್ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಕಬ್ಬನ್ ಪಾರ್ಕಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಗಾಯ್ಸ್ ಎಲ್ಲ ತುಂಬ ಟಯರ್ಡ್ ಆಗಿದ್ರು. ಈಗ ಒಂದು ಗ್ರೇಪ್ ಜ್ಯೂಸ್ ಕುಡಿದು ಮತ್ತೆ ಎಲ್ರಿಗೂ ಎನರ್ಜಿ ಬಂದಿದೆ. ಹೌ ವಾಸ್ ದ ಗ್ರೇಪ್ ಜ್ಯೂಸ್ ಶಾಮ್? Worst. ವರ್ಸ್ಟ್? No, not bad. ನಾಟ್ ಬ್ಯಾಡ್, Worst. ಇಟ್ಸ್ ವರ್ಸ್ಟ್ ಬ್ರೋ. ಅಂಕಿತ್ ಬೆಟರ್ ದೆನ್ ವರ್ಷ. ಬೆಟರ್ ದ್ಯಾನ್ ವರ್ಸ್ಟ್. Worst. ಓ, ఏం మాట్లాడుతున్నావురా నరాలు కట్ అయిపోయింది this takes me to understand. I need to complete my B.Tech to Yeah, yes, understand this bro. sentence, bro. In 26. ನೋಡ್ತಾ ಇದ್ರೆ ನೀವು ಹಿಂದ್ಗಡೆ ಇದು ಕರ್ನಾಟಕ ಹೈಕೋರ್ಟ್. ಇದರ ಒಂದು ಸ್ಟ್ರೈಟ್ ಆಪೋಸಿಟಲ್ಲೇ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ವಿಧಾನಸೌಧ ಕೂಡ ಕಾಣುತ್ತೆ. ಅದೊಂದು ಬೆಂಗಳೂರಿನ ಬ್ಯೂಟಿ ಅಂತಲೇ ಹೇಳ್ಬೋದು. ನಾವೀಗ ಕಬ್ಬನ್ ಪಾರ್ಕಿಂದ ಹೊರಗಡೆ ಬಂದ್ವಿ. ಅಲ್ಲಿ ಹೊರಗಡೆ ಬಂದ ತಕ್ಷಣ ನಿಮಗೆ ಸ್ಟ್ರೇಟಲ್ಲೇ ಕರ್ನಾಟಕ ಹೈಕೋರ್ಟ್ ತೋರಿಸಿದ್ವಿ. ಆ ಕರ್ನಾಟಕ ಹೈಕೋರ್ಟ್ನ ಸ್ಟ್ರೇಟ್ ಆಪೋಸಿಟಲ್ಲೇ ನಿಮಗೆ ವಿಧಾನಸೌಧ ಕೂಡ ಇರ್ತದೆ. ಆ ಒಂದು ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯೆ ನಿಮಗೆ ಇಲ್ಲಿ ಒಂದು ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಅದು ನಿಮಗೆ ಟ್ರಾವೆಲ್ಗೆ ತುಂಬ ಕನ್ವೀನಿಯನ್ಸ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಹಿಂದೆ ನಿಮ್ಗೆ ತೋರಿಸ್ತೀನಿ ವಿಧಾನಸೌಧ ನೋಡಿ. ನಾವೀಗ ವಿಧಾನಸೌಧ ಮುಂಭಾಗದಲ್ಲಿದ್ದೀವಿ. ಈಗ ನೋಡ್ತಾ ಇರ್ಬೋದು ಹಿಂದೆ ಶ್ಯಾಮ್ ಮತ್ತು ಅಂಕಿತ್ ಎಲ್ಲ ಗೋವಾ ತಿಂತಾ ಇದ್ದಾರೆ. ಬ್ರೋ, ಹೌಸ್ ಗೋವಾ? Just like Goa. ಜಸ್ಟ್ ಲೈಕ್ ಗೋವಾ. तू समझा हाँ नहीं तू समझा नहीं ದಟ್ಸ್ ಮೀನ್. That's Goa, bro. ಓಕೆ. Pink guava, just like my. ಬ್ರೋ ಮಂಜು, Okay. your eyes wide open and just it is very important for you. Yes, bro. I need suggestions like this, bro. See, bro, just how I will follow your suggestions. Yeah, bro, I In see Church now. Street, you will see the results. ಇಲ್ಲಿ MG Road ಇದು? Yes, bro. Why, bro? Baggy pants, oversized shirts. Okay. Chapri style. Chapri styles. MG. So finally we're in Church Street. Let's explore the Church Street. ಫೈನಲಿ ನಾವು ಚರ್ಚ್ ಸ್ಟ್ರೀಟ್ನ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ಇದೊಂದು ಚರ್ಚ್ ಸ್ಟ್ರೀಟ್ನ ವ್ಯೂ. ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನ್ ನೋಡ್ತಾ ಇರ್ಬೋದು ಇದು. ಓಕೆ, ನಾವೀಗ ಎಕ್ಸ್ಪ್ಲೋರ್ ಮಾಡೋಣ ಚರ್ಚ್ ಸ್ಟ್ರೀಟ್ನ, ನೋಡೋಣ ಏನೇನಿದೆ ಈ ಒಂದು ಚರ್ಚ್ ಸ್ಟ್ರೀಟ್ನಲ್ಲಿ, ಏನೇನೆಲ್ಲ ಅಡ್ವೆಂಚರ್ಸ್ ಕಾದಿದೆ ಅಂತ ನಾವು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ ನಮ್ಮ ಚಾನಲಲ್ಲಿ. ಜಸ್ಟ್ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಶ್ಯಾಮ್, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಬೇಡಿ. ಅಂಕಿತ್ ಬ್ರೋ, Don't skip the video. ನಾವು ಮತ್ತೆ ಇನ್ನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಚರ್ಚ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೇ ಈ ಒಂದು ಚರ್ಚ್ ಸ್ಟ್ರೀಟಲ್ಲಿ ಏನೇನೆಲ್ಲ ಅಡ್ವೆಂಚರಸ್ ನಮಗೆ ಕಾದಿದೆ ಅಂತ ಹೇಳ್ಬಿಟ್ಟು ನಾವು ಚರ್ಚ್ ಸ್ಟ್ರೀಟ್ನ ಒಂದು ಸ್ಟ್ರೀಟ್ಗೆ ಒಂದು ಮುಂದೆ ಹೋಗ್ತಾನೆ ಇದ್ವಿ. ಬಟ್ ನಾವು ಫಸ್ಟ್ ಹುಡುಕಿದ್ದು ಏನಪ್ಪ ಅಂದರೆ ಚರ್ಚ್ ಸ್ಟ್ರೀಟ್ನ ಬೋರ್ಡ್. ನೀವೆಲ್ಲರೂ ನೋಡಿರ್ತಾರೆ, ಯಾರೇ ಚರ್ಚ್ ಸ್ಟ್ರೀಟ್ಗೆ ವಿಸಿಟ್ ಮಾಡಿದರೆ ಆ ಒಂದು ಬೋರ್ಡ್ ಹತ್ರ ಫೋಟೋಗ್ರಾಫ್ಸ್ ಹಾಕೋದಾಗಿರ್ಬೋದು, ಸ್ನ್ಯಾಪ್ಸ್ ಹಾಕೋದಾಗಿರ್ಬೋದು ನೋಡಿರ್ತೀರ. ನಾವಿದ್ದೀವಿ ಚರ್ಚ್ ಸ್ಟ್ರೀಟಲ್ಲಿ, ನೋಡ್ತಾ ಇರ್ಬೋದು ನೀವು, ಬೋರ್ಡ್ ಕಾಣಿಸ್ತಾ ಇದೆ ಚರ್ಚ್ ಸ್ಟ್ರೀಟ್ ಅಂತ. ಶ್ಯಾಮ್ ದರ್ಶಕ್ಕೆ. ಶ್ಯಾಮ್, ನಾವೀಗ ಚರ್ಚ್ ಸ್ಟ್ರೀಟಲ್ಲಿ ಇದ್ದೀವಿ. ನಿನ್ಗೆ ಏನು ಅನಿಸ್ತಾ ಇದೆ ಚರ್ಚ್ ಸ್ಟ್ರೀಟ್ ನೋಡ್ಬಿಟ್ಟು? ನಮ್ಮ ಮನಸ್ಸು ಒಳ್ಳೆ ಮಾಡಿದ್ದಾರೆ ದೇವರು. ಚರ್ಚ್ ಸ್ಟ್ರೀಟ್ ಎಲ್ಲ ಯಾಕೆ ಏನಂತೀರಾ? ಸ್ಟಾರ್ ಬಕ್ಸ್, ದೇರ್ ಆರ್ ನೋ ಬಕ್ಸ್ ಲೆಫ್ಟ್ ವಿತ್ ಅಸ್. ಓಕೆ Bro, I will tell more. For going to Starbucks, bro, we don't have any bucks. ಯಾ, ದಟ್ಸ್ ಫೈನ್. ನೋ ಬಕ್ಸ್ ಅಟ್ ಆಲ್.
ನಾವಾಗೆ ಮುಂದೆ ಚರ್ಚ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಮುಂದೆ ಹೋಗ್ತಾ ಇದ್ವಿ. ನನಗೆ ಈ ಒಂದು ಚರ್ಚ್ ಸ್ಟ್ರೀಟ್ ಬಗ್ಗೆ ಏನನ್ನಿಸ್ತಪ್ಪ ಅಂದರೆ, ಈ ಒಂದು ಚರ್ಚ್ ಸ್ಟ್ರೀಟ್ ತುಂಬ ಒಂದು ಕಲರ್ಫುಲ್ ಸ್ಟ್ರೀಟ್ ಮತ್ತು ಬ್ಯೂಟಿಫುಲ್ ಸ್ಟ್ರೀಟ್ ಆಗಿ ಒಂದು ಫ್ಯಾಷನಬಲ್ ಸ್ಟ್ರೀಟಾಗಿ ಕಂಡು ಬರ್ತಾ ಇತ್ತು. ಒಂದು ಚರ್ಚ್ ಸ್ಟ್ರೀಟ್ನ ಅಕ್ಕಪಕ್ಕ ನಿಮಗೆ ಹಲವಾರು ಸ್ಟ್ರೀಟ್ ವೆಂಡರ್ಸ್ಗಳು ಕಂಡು ಬರ್ತಾರೆ. ನೀವು ನೋಡ್ತಾ ಇರ್ಬೋದು, ವೀಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ. ಭಾಳ ಜನ ತುಂಬ ಒಂದು ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡ್ತಾ ಇದ್ರು. ಮತ್ತು ನಿಮಗೆ ಹಲವಾರು ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ಸ್ ಕೂಡ ಈ ಒಂದು ಚರ್ಚ್ ಸ್ಟ್ರೀಟ್ಸಲ್ಲಿ ಅವೈಲೇಬಲ್ ಕೂಡ ಇತ್ತು. ನೀವೇನೋ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಹಲವಾರು ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ನೋಡ್ತಾ ಇರ್ತೀರ, ಹಲವಾರು ಕಂಟೆಂಟ್ ಕ್ರಿಯೇಟರ್ಸ್ ವಾಟ್ ಯು ಡೂ ಫಾರ್ ಲಿವಿಂಗ್ ಈ ಥರ ಒಂದು ಕ್ವಶನ್ಸ್ ಎಲ್ಲ ಇದು ಮಾಡ್ತಾ ಇರ್ತಾರೆ. ಈ ಥರ ಒಂದು ಕಂಟೆಂಟ್ ಎಲ್ಲ ಆಗ್ತಾ ಇರ್ತಾರಲ್ಲ, ಅವರೆಲ್ಲ ಆಲ್ಮೋಸ್ಟ್ 90% ಚರ್ಚ್ ಸ್ಟ್ರೀಟಲ್ಲೇ ವೀಡಿಯೋಸ್ನ ಮಾಡೋದು. ನೀವೆಲ್ಲ ನೋಡಿರ್ತೀರ, ತುಂಬ ಫೆಮಿಲಿಯರ್ ಇರ್ತೀರ ಒಂದು ಕಂಟೆಂಟ್ ಕ್ರಿಯೇಟರ್ಸ್ಗೆ. ಸಿಂಗಿಂಗ್ ವೀಡಿಯೋಸ್ ಆಗಿರ್ಬೋದು, ಹಲವಾರು ಫನ್ ಫ್ಯಾಕ್ಟ್ಸ್, ಪ್ರ್ಯಾಂಕ್ ಆಗಿರ್ಬೋದು, ಆ ರೀತಿ ಫನ್ ಸ್ಟಫ್ ವೀಡಿಯೋಸ್ ಎಲ್ಲ ಈ ಒಂದು ಚರ್ಚ್ ಸ್ಟ್ರೀಟಲ್ಲೇ ಶೂಟ್ ಆಗೋದು. ಯಾಕಂದರೆ ಈ ಒಂದು ಚರ್ಚ್ ಸ್ಟ್ರೀಟಲ್ಲಿ ಆಫನ್ ಆಗಿ ತುಂಬ ಯೂತ್ಸ್ ಮತ್ತು ಸ್ಟೂಡೆಂಟ್ಸ್, ಕಾರ್ಪೊರೇಟ್ ವರ್ಕರ್ಸ್, ಈ ಸಾಫ್ಟ್ವೇರ್ ಎಂಪ್ಲಾಯ್ಸ್ ಎಲ್ಲ ಬರ್ತಾ ಇರ್ತಾರೆ. ಅವರೊಂದು ಕೊಡೋ ಒಂದು ಕಂಟೆಂಟಿಂದ ಇವ್ರಿಗೆ ಕಂಟೆಂಟ್ ಕ್ರಿಯೇಟರ್ಸ್ ತುಂಬ ಒಂದು ಹೆಲ್ಪ್ ಆಗುತ್ತೆ. ಅವ್ರ ಕಂಟೆಂಟ್ ಕೂಡ ತುಂಬ ಬೂಮ್ ಆಗುತ್ತೆ. ಆದ್ದರಿಂದ ಏನು ಫೇಮಸ್ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಆಫನ್ ಆಗಿ ಚರ್ಚ್ ಸ್ಟ್ರೀಟಲ್ಲೇ ವೀಡಿಯೋಸ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಅದು ಕೂಡ ನೈಟ್ ಟೈಮಲ್ಲಿ, ವೀಕೆಂಡ್ಸಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ತುಂಬ ಜನ ವಿಸಿಟ್ ಮಾಡೋದ್ರಿಂದ ಈ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಯಾವಾಗಲೂ ಇಲ್ಲೇ ವಿಡಿಯೋ ಮಾಡೋದು. ನೀವೇನಾದರೂ ವೀಕೆಂಡ್ಸ್ ಈ ಚರ್ಚ್ ಸ್ಟ್ರೀಟ್ ಬರೋ ಪ್ಲ್ಯಾನ್ ಇದ್ರಿ ಅಂದರೆ, ಯಾರಿಗೆ ಗೊತ್ತು, ಆ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ನಿಮಗೂ ಕೂಡ ಸಿಗ್ಬೋದು. ಅವರ ಒಂದು ಏನು ಕ್ವಶನ್ ಇದೆ ನಿಮಗೂ ಕೂಡ ಕೇಳ್ಬೋದು. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಚರ್ಚ್ ಸ್ಟ್ರೀಟಲ್ಲಿ ಹೋಗ್ತಾ ಇದ್ರಿ ಅಂದರೆ, ನಿಮಗೂ ರ್ಯಾಂಡಮಾಗಿ ಯಾವುದಾದ್ರೂ ಕಂಟೆಂಟ್ ಕ್ರಿಯೇಟರ್ಸ್ ಬಂದು ಮಾತಾಡಿಸ್ಬೋದು, ಯಾರಿಗೆ ಗೊತ್ತು. ನೀವೇನಾದರೂ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ನಿಮ್ಮ ಒಂದು ಗ್ರೂಪ್ ಜೊತೆ ಆರಾಮಾಗಿ ಒಂದು ವೀಕೆಂಡಲ್ಲಿ ಚಿಲ್ ಆಗಬೇಕಪ್ಪ ಅಂದರೆ, ಈ ಒಂದು ಚರ್ಚ್ ಸ್ಟ್ರೀಟ್ಗೆ ತಪ್ಪದೆ ವಿಸಿಟ್ ಮಾಡಿ. ನಿಮ್ಮ ಒಂದು ಬಕೆಟ್ ಲಿಸ್ಟ್ಗೆ ಒಂದು ಚರ್ಚ್ ಸ್ಟ್ರೀಟ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಒಳ್ಳೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ ಒಂದು ಚರ್ಚ್ ಸ್ಟ್ರೀಟ್ ವಿಸಿಟ್ ಮಾಡೋದ್ರಿಂದ. ನೀವೇನಾದರೂ ಬೈ ಮಾಡೋ ಪ್ಲ್ಯಾನಲ್ಲಿ ಇದ್ರಿ ಅಂದರೆ ಕೂಡ ಈ ಒಂದು ಚರ್ಚ್ ಸ್ಟ್ರೀಟ್ ತುಂಬ ಒಳ್ಳೆಯ ಲೊಕೇಶನ್ ಅಂತಲೇ ಹೇಳ್ತೀನಿ. ಹಲವಾರು ಟಾಪ್ ಬ್ರ್ಯಾಂಡ್ಸ್ಗೂ ಎಲ್ಲ ಈ ಒಂದು ಚರ್ಚ್ ಸ್ಟ್ರೀಟಲ್ಲಿ ಅವೈಲೇಬಲ್ ಇತ್ತು. ಮತ್ತು ಈ ಒಂದು ನೀವೇನಾದರೂ ಫುಡಿ ಆಗಿದ್ದರೆ ಕೂಡ ಈ ಒಂದು ಸ್ಟ್ರೀಟ್ ಫುಡ್ ಮತ್ತು ಹಲವಾರು ರೀತಿಯ ಡಿಫ್ರೆಂಟ್ ಫುಡ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇತ್ತು. ಈಗೇನು ನೀವು ಜಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ, ಅದು RCBI ಕೆಫೆ, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಅವ್ರದ್ದು ಒಂದು ಕೆಫೆ ಅದು. ಸೊ ಇದಾಗಿತ್ತು ನಮ್ಮ ಒಂದು ಚರ್ಚ್ ಸ್ಟ್ರೀಟ್ನ ಲಾಗ್. ಐ ಹೋಪ್ ನೀವೆಲ್ಲರೂ ಈ ಒಂದು ಮಿನಿ ಲಾಗ್ನ ಎಂಜಾಯ್ ಮಾಡಿರ್ತೀರ ಅಂತ ನಾನು ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಇದೇ ರೀತಿ ಹಲವಾರು ಕಂಟೆಂಟ್ಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಕೊಡ್ತಾನೆ ಇರ್ತೀವಿ. ಸೊ ಪ್ಲೀಸ್ ಡೂ ವಾಚ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಮತ್ತೊಂದು ಹೊಸ ಪ್ಲೇಸ್ನ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್, ಟೇಕ್ ಕೇರ್.